ಕೆಎಎಸ್ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡನಿಂದ ಬೆದರಿಕೆ. ಅಕ್ರಮವಾಗಿ ಕಟ್ಟಿದ್ದ ಬ್ಯಾನರ್ ತೆರವು ಮಾಡಿಸಿದ್ದಕ್ಕೆ ದರ್ಪ ತೋರಿದ್ದಾರೆ. ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಜೀವ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ, ಕೆಪಿಸಿಸಿ ರಾಜ್ಯ ಸಂಯೋಜಕರಾಗಿರೋ ರಾಜೀವ್ ಗೌಡರಿಂದ ಬೆದರಿಕೆ. ಕೆಎಎಸ್ ಅಧಿಕಾರಿ ಅಮೃತಾಗೆ ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಭೂಪ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ. ಇಬ್ಬರ ಸಂಭಾಷಣೆಯ ಆಡಿಯೋ ಸಂಪೂರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅಶ್ಲೀಲ ಪದಗಳನ್ನ ಬಳಸಿ ಜೀವ ಬೆದರಿಕೆ ಹಾಕಿರೋ ರಾಜೀವ್ ಗೌಡ. ರಾಜೀವ್ ಮಾತಿನಿಂದ ನೊಂದ ಕೆಎಎಸ್ ಅಧಿಕಾರಿ ಅಮೃತ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾಗೆ ಕರೆ ಮಾಡಿ ಕೆಪಿಸಿಸಿ ರಾಜ್ಯ ಸಂಯೋಜಕರಾಗಿರೋ ರಾಜೀವ್ ಗೌಡ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ. ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಬ್ಯಾನರ್ನ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ತೆರವುಗೊಳಿಸಿದ್ರು. ಆಕ್ಸಿಡೆಂಟ್ ಆಗುತ್ತೆ, ಅದು ಅವೈಜ್ಞಾನಿಕವಾಗಿ ಬ್ಯಾನರ್ ಕಟ್ಟಿದ್ದಾರೆ ಅಂತ ಹೇಳಿ ಕಾರಣ ಹೇಳಿ ಅಲ್ಲಿನ ಸ್ಥಳೀಯ ಕೌನ್ಸಿಲರ್ಸ್ಗೆ ಮಾಹಿತಿಯನ್ನ ನೀಡಿ ಬ್ಯಾನರ್ ಅನ್ನ ತೆರವು ಮಾಡಿಸಿದ್ರು. ಒಬ್ಬ ಕೆಎಎಸ್ ಅಧಿಕಾರಿ ಮಾಡುವಂತಹ ಕೆಲಸವನ್ನ ಅಧಿಕಾರಿಯಾಗಿ ಅವ್ರು ಮಾಡಿದ್ರು. ಆದರೆ ಇದರಿಂದ ಸಿಟ್ಟಾದಂತಹ ಕೆಪಿಸಿಸಿ ರಾಜ್ಯ ಸಂಯೋಜಕರಾಗಿರೋ ರಾಜೀವ್ ಗೌಡ, ಪರಾಜಿತ ಅಭ್ಯರ್ಥಿ, ಹಿಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಅಧಿಕಾರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಅಂದ್ರೆ ನಿನ್ನನ್ನು ಎತ್ತಂಗಡಿ ಮಾಡಿಸ್ಬಿಡ್ತೀವಿ ನೋಡ್ತೀಯಾ ಅಂತೇಳಿ ಏನೇನೋ ಕೆಟ್ಟ ಅವಾಚ್ಯ ಶಬ್ದಗಳೆಲ್ಲ ಬಳಸಿ ನಿಂದಿಸಿದ್ದಾರೆ. ಜನರನ್ನ ಕರೆಸಿ ದೊಂಬಿ ಏಳಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ರಾಜೀವ್ ಮಾತಿನಿಂದ ಕೆಎಎಸ್ ಅಧಿಕಾರಿ ಅಮೃತ ನೊಂದಿದ್ದಾರೆ. ಅಶ್ಲೀಲ ಪದಗಳನ್ನ ಬಳಸಿ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿಸೋದಾಗಿ, ಅವಾಚ್ಯ ಶಬ್ದಗಳನ್ನ ಬಳಸಿ ಅಧಿಕಾರಿಗಳ ವಿರುದ್ಧ ಕೆಟ್ಟ ಮಾತುಗಳನ್ನ ಪ್ರಯೋಗ ಮಾಡಿದ್ದಾರೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅವರ ವಿರುದ್ಧ ಕ್ರಮಕ್ಕೆ ಇದೀಗ ಕೆಎಎಸ್ ಅಧಿಕಾರಿ ಅಮೃತ ಆಗ್ರಹಿಸಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ ಅಂತ ಹೇಳಿ ಕೇಳಿಸ್ಕೊಳ್ಳಿ ಒಮ್ಮೆ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ. ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ. ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡ್ಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ. ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ರಿಗೆ ಸರ್ಕಾರ ಅಂತ ಸರ್ಕಾರ. ಈ ಅನ್ಅಥರೈಸ್ಡ್ ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ, ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದು ಬಿದ್ದೋಗಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು
ಪರ್ಪಸ್ಫುಲ್ ತೆಗೆಸಿದ್ದಲ್ಲ, ಬಿದ್ದೋಗ್ತಿದ್ರು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ರೀಸೆಂಟಾಗಿ ಒಂದು ಆಗಿದ್ದರಿಂದ ತೆಗೆದಿಟ್ಟಿದ್ದೀವಿ, ನೀವು ಅದನ್ನ ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಸೊ ಅದು ರಿಲೇಟೆಡ್ ಅವರು ದೂರು ಕೊಟ್ಟಿದ್ದೀರಾ ಪೊಲೀಸ್ ಸರ್? ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ, ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹಿಂಗೆ ಅಂತೆಲ್ಲ ಬೈದ್ರೆ ಐ ಮೀನ್ ಇಟ್ ಹರ್ಟ್ಸ್ ಅಸ್. ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ, ನಮ್ಮ ಎಂಪ್ಲಾಯೀಸ್ಗಳ ತಾಯಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ವಾಟ್ ಡಸ್ ದಟ್ ಮೀನ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಹೀಗೆಲ್ಲ ಬೈಬೇಡಿ ಸರ್, ಏನಾದರೂ ಇದ್ರೆ ಹೇಳಿ. ನಾನು ಹೇಳಿದೆ ಅದನ್ನು ಸರ್, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ. ಹಂಗೆ ಬೈದಿದ್ದರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್. ನಾವು ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಹಿಂಸೆ ಆಗುತ್ತೆ. ಸರಿ ಮೇಡಮ್, ಈಗ ನಿಮಗೆ ಕಾನೂನಲ್ಲಿ ದೂರು ಕೊಡಬೇಕು ಅಥವಾ ಮೇಲಧಿಕಾರಿ ಹೇಳಿದ್ರೆ ಸುಮ್ಮನೆ ಹಾಕ್ತೀರಾ ಅಂತಕ್ಕಂಥದ್ದು ಇದು ಪ್ರಶ್ನೆ ಉದ್ಭವ ಆಗುತ್ತೆ. ಮೇಡಮ್ ಕೊಡ್ತಿದ್ರು, ನಾವಂತೂ ದೂರು ಕೊಟ್ಟೇ ಕೊಡ್ತೀವಿ ಅಂತ ಬೈದಿದ್ದಾರೆ. ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ, ನೀರಾಗಿರಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕುತ್ಕೊಂಡಿದ್ದೀವಿ. ಅವರು ಯಾವ ಕಾರಣಕ್ಕೆ ಆ ರೀತಿ ಅಂತ ಬೈದ್ರು ಅವ್ರು ಹೇಳಬೇಕು ಮುಂದೆ ಬಂದು. ನೋಡಿ ಸರ್, ಅವರು ಸರ್ಕಾರ ನೌಕರನ್ನ ಅಂತ ಕರೆಯೋದಕ್ಕೆ ಅವ್ರು ಯಾರು? ಸರ್ಕಾರನ ಅವ್ರ ಅಪ್ಪಂದ? ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರ ಮನೆ ಆಳ್ಗಳ. ಇದನ್ನ ಯಾರೇ ಆಗ್ಲಿ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಧರಣಿ ಎತ್ತೋಳಲ್ಲ. ಎಷ್ಟು ದಿನನಾಗ್ಲಿ ನಾವು ಧರಣಿ ಬಿಟ್ಕೊಳಲ್ಲ. ಸರ್ಕಾರ ನೌಕರ ಅಂದ್ರೆ ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಕ್ಲೀನ್ ಆಗಿರಲ್ಲ. ನಮ್ಮನ್ನ ಕ್ಯೂಲ್ದಾಗ ಮಾತಾಡಿದ್ಮೇಲೆ ನಾವ್ಯಾರಕ್ ಮಾಡ್ಬೇಕು? ಇದು ನಮ್ಗೆ ಅನುಕೂಲ. ಅವ್ರು ಬಂದು ಕ್ಷಮಾಪಣೆ ಕೇಳ್ಕೊಂಡು ಇದು ಮಾಡಿದ್ರೆ ನಾವು ಇದು ಮಾಡ್ತೀವಿ, ಸ್ಟ್ರೈಕ್ ನಿಲ್ಲಿಸ್ತೀವಿ, ಇಲ್ಲಾಂದ್ರೆ ನಿಲ್ಲಿಸಲ್ಲ ನಾವು. ಎಷ್ಟೇ ದಿನಗಳಾದ್ರೂ ಸ್ವಚ್ಛ. ಮತ್ತೆ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಮೇಡಮ್ ತಾವು? ಜಿಲ್ಲಾ DC ಸರ್ ಅವರಿಗೆ ನಾವಿದು ರಿಕ್ವೆಸ್ಟ್ ಕೊಡ್ತೀವಿ, ಹೀಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹೀಗೆಲ್ಲ ಎಂಪ್ಲಾಯೀಸ್ಗಳನ್ನೆಲ್ಲ ಥ್ರೆಟನ್ ಆಗಿದೆ ಸರ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತೀವಿ DC ಸರ್ಗೆ. ಯಾವತ್ತು ಮೇಡಮ್ ಮಾತಾಡಿದ್ದು? ಮಂಡೇ ಆಫ್ಟರ್ನೂನ್ ಅರೌಂಡ್ 4 ಫೋನಲ್ಲಿ ಮಾತಾಡಿದ್ದೆ ಮೇಡಮ್. ಫೋನಲ್ಲಿ ನಾವು ನಮ್ಮ ಮೀಟಿಂಗ್ ತಗೋತಾ ಇದ್ವಿ, ಆಫೀಸ್ ಮೀಟಿಂಗ್ ನಡೀತಾ ಇತ್ತು ನನ್ನ ಚೇಂಬರಲ್ಲೇ. ಅದು ಮೀಟಿಂಗ್ ಆಗಿದ್ದರಿಂದ ನಾನು ಸಾರ್ವಜನಿಕರಿಗೆ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಸ್ಟಾಫ್ಗೆ ಅದನ್ನು ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು. ಸೊ ಮೇಡಮ್, ಇದು ಬ್ಯಾನರ್ ವಿಚಾರಕ್ಕೆ ಮಾತ್ರ ಅಥವಾ ಅವ್ರು ಹೇಳಿದ ಕೆಲಸ ಬೇರೆ ಏನಾದರೂ ಮಾಡಲಿಲ್ಲ ಅಂತ ಒಂದು ಪರ್ಸನಲ್ ಗ್ರಿಜಲ್ ಇದೆಯಾ ತಮ್ಮ ಮೇಲೆ? ಅದು ನನಗೆ ಗೊತ್ತಿಲ್ಲ ಸರ್, ಬಟ್ ಅದು ಇನ್ಸಿಡೆಂಟ್ ಆಗಿತ್ತು. ಹಾಗೆಲ್ಲ ಏನಿಲ್ಲ, ಅವ್ರು ನಮ್ಮ ಹತ್ರ ಚೆನ್ನಾಗೇ ಇದ್ದರು, ಈಗಲೂ ಚೆನ್ನಾಗೇ ಇದ್ದರು. ಬಟ್ ಈ ಬ್ಯಾನರ್ ರಿಲೇಟೆಡೇ ಹಾಗೆ ಆಗಿದೆ. ಈ ಹಿಂದೆನೂ ಕೂಡ ಒಂದು CM ಸರ್ ಫಂಕ್ಷನ್ ರಿಲೇಟೆಡಲ್ಲೂ ಸ್ವಲ್ಪ ಅದು ಕ್ಲಾಶಸ್ ಆಗಿತ್ತು. ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ 2 ಜಾಗ ಬಿಟ್ಕೊಡಿ, ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟಿಕ್ ಫಂಕ್ಷನ್ ಆಗಿರೋದ್ರಿಂದ ನಮ್ಮದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು, ಅಡ್ಮಿನಿಸ್ಟ್ರೇಷನ್ಗಳಿಂದ. ನಾವು ಅದನ್ನು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸ್, ತದನಂತರ ನಮ್ಮದು ಶಿಡ್ಲಘಟ್ಟ CMC ಆರ್ಚ್ ಅಲ್ಲಿ 2ನ್ನ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ. ಇವ್ರದ್ದು ಅಂತಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ರು, ನಾವು ಎಲ್ರದ್ದು ತೆರವುಗೊಳಿಸಿದ್ವಿ. ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದ್ಬಿಟ್ಟು ಈ 2 ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್, ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ. ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳಿಸಿದ್ವಿ. ಆಗ ಸರು ಕೂಡ ಇದ್ರು, ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅದ್ರ ಬಿಟ್ಟರೆ ನೆಕ್ಸ್ಟು ಇದೇ ಇನ್ಸಿಡೆಂಟ್.